One of the most important chapters in case of chemistry comprises of the chapters of organic chemistry. In your high school, what you have studied organic chemistry is quite basic and fundamentals. However, in NCERT syllabus, first year PUC, you need to learn organic chemistry, which comprises of core organic chemistry. The definition of organic chemistry and the related aspects are quite elaborate. The chapter number 12 is organic chemistry, some basic principles and techniques. ನೀವು ಫಸ್ಟ್ ಇಯರ್ PUC ನಲ್ಲಿ ಓದತಕ್ಕಂತ ಚಾಪ್ಟರ್ ಅಲ್ಲಿ ಬಹಳಷ್ಟು ಫಂಡಮೆಂಟಲ್ಸ್ ಇದೆ, SLC ತರ ಅಲ್ಲ. ಹಾಗಾಗ್ಬಿಟ್ಟು ನಾವು ಈ ಚಾಪ್ಟರ್ನ ತುಂಬಾ ಕೇರ್ಫುಲ್ ಆಗಿ ಕಲಿಬೇಕು. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ತುಂಬಾ ಬೇಸಿಕ್ ಕೆಮಿಸ್ಟ್ರಿ. ನಾವು ಅದನ್ನ ಕರೆಕ್ಟ್ ಆಗಿ ಕಲ್ತಿಲ್ಲ ಅಂತಂದ್ರೆ ನಮಗೆ ತುಂಬಾ ಕಷ್ಟ ಆಗುತ್ತೆ ಸೆಕೆಂಡ್ ಇಯರ್ PUC ನಲ್ಲಿ ಮತ್ತೆ ಮುಂದಿನ ನಿಮ್ಮ ಸ್ಟಡೀಸ್ ಅಲ್ಲಿ. ಫಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಡೆಫಿನಿಷನ್ ಗೊತ್ತಿರಬೇಕು. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಈಸ್ ಡಿಫೈನ್ಡ್ ಆಸ್ ದ ಕೆಮಿಸ್ಟ್ರಿ ಆಫ್ ಕಾರ್ಬನ್ ಕಾಂಪೌಂಡ್ಸ್. ಆದ್ರೆ ಈ ವರ್ಡ್ ಇದೆಯಲ್ಲ, ಕಾರ್ಬನ್ ಕಾಂಪೌಂಡ್ ಅಂತ ನಾವು ಹೇಳಿದಾಗ ಆಗ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ಇದು ಕಾರ್ಬನ್ ಕಾಂಪೌಂಡ್. ಆದ್ರೆ ನಾವು ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ನ ಓದಲ್ಲ. ಸೊ ದೇರ್ ಫಾರ್ ಕೆಮಿಸ್ಟ್ರಿ ಆಫ್ ಕಾರ್ಬನ್ ಕಾಂಪೌಂಡ್ ಏನೋ ನಿಜಾನೇ, ಆದ್ರೆ ದೇರ್ ಆರ್ ಸರ್ಟನ್ ಕಾಂಪೌಂಡ್ಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್, ಕಾರ್ಬೋನೇಟ್ಸ್, ಬೈಕಾರ್ಬೋನೇಟ್ಸ್, ಕಾರ್ಬೋನೇಟ್ಸ್, then cyanides. These do not form the study of organic compounds. Hence, today's definition, what we have to learn at higher level is the study of hydrocarbons and their derivatives. Ella organic compoundಗಳು ಹೈಡ್ರೋಕಾರ್ಬನ್ಗಳು ಮತ್ತು ಅದರಿಂದ ಉತ್ಪಾದನೆ ಆಗಿರತಕ್ಕಂತ ಪ್ರಾಡಕ್ಟ್ಗಳ ಒಂದು ಓದುವಂತದ್ದು. We have got so many organic compounds. The basic organic compounds ಆ ಮೊದಲನೇ ಮೂಲಭೂತವಾಗಿ ನಾವು ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಟೆಟ್ರಾವೇಲೆನ್ಸಿ ಆಫ್ ಕಾರ್ಬನ್. ಕಾರ್ಬನ್ ನ 4 ಬಾಂಡ್ ಮಾಡತಕ್ಕಂತ ಕೆಪಾಸಿಟಿ. ಕಾರ್ಬನ್ ಸುತ್ತ ನಮಗೆ ತಿಳಿದ ಹಾಗೆ ಕಾರ್ಬನ್ ಅಟಾಮಿಕ್ ನಂಬರ್ 6. ಈಗ ನಾವು ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋದಾಗ 1s2, 2s2, 2p2. ಈ 2p2 ಒಟ್ಟಾರೆ ಹೇಳೋದಾದ್ರೆ ಇದು ಕೆ ಶೆಲ್, ಇದು ಎಲ್ ಶೆಲ್. ಎಲ್ ಶೆಲ್ ಅಲ್ಲಿ ಒಟ್ಟಾರೆ 4 ಎಲೆಕ್ಟ್ರಾನ್ಸ್ ಇದಾವೆ. These 4 electrons are responsible for tetravalent nature. ಟೆಟ್ರಾವೇಲೆಂಟ್ ಅಂತಂದ್ರೆ ನಾವು ತಿಳ್ಕೋಬೇಕಾಗಿರೋದೇನು ಅಂದ್ರೆ ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲೂ ಕಾರ್ಬನ್ ಆಟಮ್ ಇದ್ದಾಗ ಅದರ ಸುತ್ತ 4 ಬಾಂಡ್ಸ್ ಇರುತ್ತೆ. ಅದು ಸಿಂಗಲ್ ಬಾಂಡ್ ಆಗ್ಬೋದು, ಡಬಲ್ ಅಥವಾ ಟ್ರಿಪಲ್ ಬಾಂಡ್ಸ್ ಆಗ್ಬೋದು. ಒಟ್ಟಾರೆ 4 ಬಾಂಡ್ಸ್ ಇರಲೇಬೇಕು. ಅದು ಟೆಟ್ರಾವೇಲೆನ್ಸ್ ನೇಚರ್. ಈ ಟೆಟ್ರಾವೇಲೆಂಟ್ ನೇಚರ್ ಆಫ್ ಕಾರ್ಬನ್ ಮತ್ತು ಇನ್ನೊಂದು ಪ್ರಾಪರ್ಟಿ ಇದೆ. ಆ ಪ್ರಾಪರ್ಟಿಗೆ ನಾವು ಕ್ಯಾಟಿನೇಷನ್ ಅಂತ ಕರಿತೀವಿ. ಈ ಎರಡೂ ಪ್ರಾಪರ್ಟಿಗಳು ಒಟ್ಟಾರೆ ಬೇಕಾದಷ್ಟು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇರೋದಕ್ಕೆ ಮೂಲ ಕಾರಣ ಆಗುತ್ತೆ. ಅಂದ್ರೆ ದಿ ಎಕ್ಸಿಸ್ಟೆನ್ಸ್ ಆಫ್ ವೇರಿಡ್ ಟೈಪ್ಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಡಿಪೆಂಡ್ಸ್ ಆನ್ 2 factors. One is the tetravalency of carbon, second one is catenation, tendency of carbon to form long chains of carbon atoms and also the ring structures. Now, the structural representation is very important. ನಾವು ಈ ಸಿಡಿ ನಲ್ಲಿ ಎಲ್ಲ ಪೂರ್ಣ ಪ್ರಮಾಣದಲ್ಲಿ ಹೇಳಕ್ಕಾಗಲ್ಲ, ಆದ್ರೆ ಕೆಲವು ಕಾನ್ಸೆಪ್ಟ್ಗಳನ್ನ
ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹದ್ದನ್ನ ನಾವು ಇಲ್ಲಿ ರೆಪ್ರೆಸೆಂಟ್ ಮಾಡಿ ತೋರಿಸಿದೀವಿ. ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ಗೆ ಮೂಲಭೂತವಾಗಿ ಒಂದು ಫಾರ್ಮುಲಾ ಇರುತ್ತೆ. ಅದಕ್ಕೆ ನಾವು ಮಾಲಿಕ್ಯುಲಾರ್ ಫಾರ್ಮುಲಾ ಅಂತ ಕರಿತೀವಿ. ಆ ಮಾಲಿಕ್ಯುಲಾರ್ ಫಾರ್ಮುಲಾನಲ್ಲಿ ಒಂದು ಮಾಲಿಕ್ಯೂಲ್ ಅಲ್ಲಿ ಎಷ್ಟು ಆಟಮ್ಸ್ ಇದೆ ಅದನ್ನ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ಅನ್ನೋದನ್ನ ತೋರಿಸ್ತೀವಿ. ಈಗ ಉದಾಹರಣೆಗೆ ಮೀಥೇನ್ಗೆ ಮಾಲಿಕ್ಯುಲಾರ್ ಫಾರ್ಮುಲಾ ಬಂದು CH4. ಆದರೆ ಇದು ಏನ್ ತೋರಿಸುತ್ತೆ ಅಂದ್ರೆ ಒಂದು ಕಾರ್ಬನ್ ಮತ್ತು 4 ಹೈಡ್ರೋಜನ್ಸ್ ಇದೆ. ಇದರ ಸ್ಟ್ರಕ್ಚರಲ್ ಫಾರ್ಮುಲಾ ಬೇರೆ. ಇಟ್ ಹ್ಯಾಸ್ ಎ ಡಿಫರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ. ಸ್ಟ್ರಕ್ಚರಲ್ ಫಾರ್ಮುಲಾ ಅಂದ್ರೆ ಏನು, ಯಾವ ರೀತಿ ನಾವು 2 ಡೈಮೆನ್ಷನ್ಸ್ ಅಲ್ಲಿ ಈ 4 ಹೈಡ್ರೋಜನ್ಗಳು ಕಾರ್ಬನ್ಗೆ ಅಟ್ಯಾಚ್ ಆಗಿದೆ, ಅದು ಸ್ಟ್ರಕ್ಚರಲ್ ಫಾರ್ಮುಲಾ. ನಾವು ಸ್ಟ್ರಕ್ಚರಲ್ ಫಾರ್ಮುಲಾ ರೆಪ್ರೆಸೆಂಟೇಷನ್ ಅಂತಂದ್ರೆ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ನೋಡಿ. ಇಲ್ಲಿ 1-2-3 ಉದಾಹರಣೆಗಳನ್ನ ಕೊಟ್ಟಿದೀವಿ. ಕಂಪ್ಲೀಟ್ ಸ್ಟ್ರಕ್ಚರ್ ಅಂತ ಒಂದಿದೆ. ಏನು ಕಂಪ್ಲೀಟ್ ಸ್ಟ್ರಕ್ಚರ್ ಅಂತಂದ್ರೆ ಪ್ರತಿಯೊಂದು ಕಾರ್ಬನ್ ಆಟಮ್ನೋ ಮತ್ತು ಹೈಡ್ರೋಜನ್ ಆಟಮ್ಸ್ ನ ಬೇರೆ ಬೇರೆಯಾಗಿ ಬರೆದು ಅದರ ಬಾಂಡ್ ನ ಸಹ ತೋರಿಸ್ತೀವಲ್ಲ ನೋಡಿ. ಈ ಲೈನ್ ಬಾಂಡ್ ತೋರಿಸುತ್ತೆ, ಸಿಂಗಲ್ ಕೋವೆಲೆಂಟ್ ಬಾಂಡ್ ತೋರಿಸುತ್ತೆ. ಅದಕ್ಕೆ ನಾವು ಕಂಪ್ಲೀಟ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಇದೆಲ್ಲನೂ ಇಲ್ಲಿ ಬರ್ದಿರ್ತಕ್ಕಂತ 4 ಕಾಂಪೌಂಡ್ಸ್. ಯು ಹ್ಯಾವ್ ಈಥೇನ್, ಇದನ್ನ ಈಥೇನ್ ಅಂತ ಕರಿತೀವಿ. ಈ ಈಥೇನ್, ಈಥೀನ್, ಈಥೈನ್ ಮತ್ತು ಮೀಥೈಲ್ ಆಲ್ಕೋಹಾಲ್, ಈ 4 ಕಾಂಪೌಂಡ್ಗಳನ್ನ ನಾವು ಕಂಪ್ಲೀಟ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಇಲ್ಲಿ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇದೆ. ನಾನು ಈಗಾಗಲೇ ಹೇಳಿದ ಪ್ರಕಾರ ಟೆಟ್ರಾವೇಲೆನ್ಸಿ ಕರೆಕ್ಟ್ ಆಗಿ ಸ್ಯಾಟಿಸ್ಫೈ ಆಗ್ಬೇಕು ಅಂದ್ರೆ 4 ಬಾಂಡ್ ಇರಬೇಕು. 1, 2, 3, 4. ನೋಡಿ, ಈಥೇನ್ಗೆ C2H6 ಇದು ಮಾಲಿಕ್ಯುಲಾರ್ ಫಾರ್ಮುಲಾ. 2 ಕಾರ್ಬನ್ ಮತ್ತು 6 ಹೈಡ್ರೋಜನ್ ಇದೆ. ಈಥೀನ್ ಅಲ್ಲಿ 2 ಕಾರ್ಬನ್ ಮತ್ತು 4 ಹೈಡ್ರೋಜನ್ C2H4 ಅಂತ ಕರಿತೀವಿ. ಹಾಗೇನೆ ಈಥೈನ್ ಅಲ್ಲಿ 2 ಕಾರ್ಬನ್ ಆಟಮ್ 2 ಹೈಡ್ರೋಜನ್ ಇರೋದ್ರಿಂದ ಇದನ್ನ ನಾವು C2H2 ಅಂತ ಕರಿತೀವಿ. ಇಲ್ಲಿ ನೋಡಿ, ಈ ಕಾರ್ಬನ್ ಸುತ್ತ 1, 2, 3, 4, ಇದಕ್ಕೆ 1, 2, 3, 4 ಬಾಂಡ್ಸ್ ಇರಲೇಬೇಕು. ಮತ್ತೆ ನಾನು ಮೀಥೈಲ್ ಆಲ್ಕೋಹಾಲ್ ಅಥವಾ ಮೆಥನಾಲ್ ಅನ್ನತಕ್ಕಂತ ಒಂದು ಕಾಂಪೌಂಡ್ ನ ಇಲ್ಲಿ ಬರ್ದಿದ್ದೀನಿ. ಈ ಕಾಂಪೌಂಡ್ ಅಲ್ಲಿ ಏನಪ್ಪಾ ಅಂತಂದ್ರೆ ನೋಡಿ, ಮೀಥೈಲ್ ಆಲ್ಕೋಹಾಲ್ ಫಾರ್ಮುಲಾ ಏನು ಅಂದ್ರೆ CH3OH ಅಂತ ಫಾರ್ಮುಲಾ. ಇದರಲ್ಲಿ ಆಕ್ಸಿಜನ್ ಮೇಲೆ 2 ಚುಕ್ಕೆ ಇಟ್ಟಿದ್ದೀನಿ, ಮೇಲೆ ಮತ್ತು ಕೆಳಗಡೆ. ದಟ್ ಶೋಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್, ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್. ಯಾವ ಎಲೆಕ್ಟ್ರಾನ್ಗಳು ಬಾಂಡಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವೋ ಅದನ್ನ ನಾವಿಲ್ಲಿ ರೆಪ್ರೆಸೆಂಟ್ ಮಾಡಿದೀವಿ. ಇದು ಕಂಪ್ಲೀಟ್ ಸ್ಟ್ರಕ್ಚರ್ಸ್. ಅದೇ ರೀತಿಯಾಗಿ ನಮ್ಗೆ ಇನ್ನೊಂದು ಸ್ಟ್ರಕ್ಚರ್ ಇದೆ, ಅದಕ್ಕೆ ಬಾಂಡ್ ಲೈನ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಏನಪ್ಪ ಬಾಂಡ್ ಲೈನ್ ಸ್ಟ್ರಕ್ಚರ್ ಅಂತಂದ್ರೆ, ನಾವು ಕಾರ್ಬನ್ ಆಟಮ್ಗಳನ್ನ ಏನು ತೋರಿಸ್ದೇನೆ ಕೇವಲ ಫಂಕ್ಷನಲ್ ಗ್ರೂಪ್ಗಳನ್ನ ತೋರಿಸ್ತಾ ಕಾರ್ಬನ್ ಆಟಮ್ಗಳನ್ನ ಲೈನ್ಗಳ ಮುಖಾಂತರ ತೋರಿಸ್ತಕ್ಕಂಥದ್ದು. ಈಗ 1 ಬ್ಯೂಟೀನ್ ನೋಡಿ, ಬ್ಯೂಟ್ ಅಂದ್ರೆ 4 ಕಾರ್ಬನ್ ಆಟಮ್ ಇರ್ಬೇಕು. ಇದೇ 1 ಬ್ಯೂಟೀನ್ ನಾನು ಬರೆಯುವಾಗ CH2 ಡಬಲ್ ಬಾಂಡ್ CH, CH2, CH3 ಅಂತ ಬರೆಯೋದು. ಇದು ಮಾಲಿಕ್ಯುಲಾರ್ ಫಾರ್ಮುಲಾ. ಮಾಲಿಕ್ಯುಲಾರ್ ಫಾರ್ಮುಲಾನಲ್ಲಿ ಒಟ್ಟಾರೆ ಬರೆಯುವಾಗ ನೋಡಿ, ಇಲ್ಲಿ ಬಾಂಡ್ ತೋರಿಸಿದೀನಿ. 1, 2, 3, 4. ಮೊದಲನೇ ಕಾರ್ಬನ್ ಅಲ್ಲಿ ಡಬಲ್ ಬಾಂಡ್ ಇರಬೇಕು. ಇದು ಮೊದಲನೇ ಕಾರ್ಬನ್, ಇದು 2ನೇ ಕಾರ್ಬನ್, ಇಲ್ಲಿ ಡಬಲ್ ಬಾಂಡ್ ಇದೆ. ಈ ಕಾರ್ಬನ್ ಸುತ್ತ 4 ಬಾಂಡ್ ಇರಲೇಬೇಕು ಅಂದ್ರೆ 2 ಹೈಡ್ರೋಜನ್ ಇದ್ರೆ ಮಾತ್ರ ಒಟ್ಟು 4 ಆಗೋದು. ಇಲ್ಲಿ 1 ಹೈಡ್ರೋಜನ್ 1, 2, 3 ಅಂದ್ರೆ CH ಇದೆ ನೋಡಿ, ಡಬಲ್ ಬಾಂಡ್ ಇದೆ. ಇದು 3ನೇ ಕಾರ್ಬನ್, ಇದು 4. ಸೊ ಈ ರೀತಿಯಾಗಿ ತೋರಿಸಿದ್ರೆ ಇದನ್ನ ಶಾರ್ಟ್ ಫಾರಮ್ ಅಲ್ಲಿ ಬರೆಯೋದನ್ನೇ ನಾವು ಬಾಂಡ್ ಲೈನ್ ಸ್ಟ್ರಕ್ಚರ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಬಾಂಡ್ ಲೈನ್ ಸ್ಟ್ರಕ್ಚರ್ಸ್. ಇನ್ನೊಂದು ಬಾಂಡ್ ಲೈನ್ ಸ್ಟ್ರಕ್ಚರ್ ನೋಡಿ, ಇದು ಹೆಕ್ಸನೋಯಿಕ್ ಆಸಿಡ್ ಅಂತ. ಇದೊಂದು ಕಾರ್ಬಾಕ್ಸಿಲಿಕ್ ಆಸಿಡ್, 6 ಕಾರ್ಬನ್ ಇದೆ. ಇದು ಮೊದಲನೇ ಕಾರ್ಬನ್. ಇದನ್ನ ನಾವು ಬರೆಯೋದಾದ್ರೆ ಹೇಗ್ ಬರಿತೀವಿ, CH3
CH2 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 1 2 3 4 5 COOH. ಈ ಹೆಕ್ಸನೋಯಿಕ್ ಆಸಿಡ್ ಈ ತರ ಬರ್ದಿರೋದು. ಇದನ್ನ ಬರೆಯುವಾಗ ನೋಡಿ COOH ನ ಸ್ಪ್ಲಿಟ್ ಮಾಡಿದೀನಿ. OH ಕಾರ್ಬನ್, ಡಬಲ್ ಬಾಂಡ್ O, ಇದು ಮೊದಲನೇ ಕಾರ್ಬನ್. 2 3 4 5 6 2 3 4 5 6 ನೋಡಿ, ಇಲ್ಲೆಲ್ಲೂ ಡಬಲ್ ಬಾಂಡ್ಸ್ ಬಂದಿಲ್ಲ. ಎಕ್ಸೆಪ್ಟ್ ಕಾರ್ಬನ್ ಮತ್ತೆ ಆಕ್ಸಿಜನ್ ಮಧ್ಯದಲ್ಲಿ ಡಬಲ್ ಬಾಂಡ್ ಇರಲೇಬೇಕು. ಯಾಕೆಂದ್ರೆ ವ್ಯಾಲೆನ್ಸಿ ಆಫ್ ಕಾರ್ಬನ್ 1 2 3 4 ಇದು OH ಗ್ರೂಪ್. ಸೊ ಈ ರೀತಿ ರೆಪ್ರೆಸೆಂಟ್ ಮಾಡೋದಕ್ಕೆ ನಾವು ಬಾಂಡ್ ಲೈನ್ ಸ್ಟ್ರಕ್ಚರ್ ಅಂತ ಕರಿತೀವಿ. ನಿಮಗೆ ಎಕ್ಸಾಮ್ಗಳಲ್ಲಿ ಕೇವಲ ನಮ್ಗೆ ಯಾವ್ದೋ ಒಂದು ಡೆಫಿನಿಷನ್ ಮಾತ್ರ ಕೇಳ್ಬಿಡ್ತಾರೆ ಅನ್ನೋ ಒಂದು ಭ್ರಮೆನಲ್ಲಿ ಇರಬಾರ್ದು. ಅಲ್ಲಿ ಮೈನ್ ಆಗಿ ಸ್ಟ್ರಕ್ಚರಲ್ ರೆಪ್ರೆಸೆಂಟೇಷನ್ ತುಂಬಾ ಇಂಪಾರ್ಟೆಂಟ್. ಇದೆಲ್ಲ ಫಂಡಮೆಂಟಲ್ಸ್. ಸೊ ಈಗ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ನಾವು ಬ್ರೀಫ್ ಆಗಿ ಹೇಳೋದಾದ್ರೆ ಕ್ಲಾಸಿಫಿಕೇಶನ್ ಅಂದ್ರೆ ಯಾವ ರೀತಿ ನಾವು ಆರ್ಗ್ಯಾನಿಕ್ ಕಾಂಪೌಂಡ್ಗಳನ್ನ ವಿಭಾಗ ಮಾಡ್ತೀವಿ. ನಾವು ಸಾಮಾನ್ಯವಾಗಿ ಆರ್ಗ್ಯಾನಿಕ್ ಕಾಂಪೌಂಡ್ಗಳನ್ನ ದೇ ಆರ್ ಡಿಫೈನ್ಡ್ ಆಸ್ ಹೈಡ್ರೋಕಾರ್ಬನ್ಸ್ ಅಂಡ್ ದೇರ್ ಡಿರೈವೇಟಿವ್ಸ್. ನೋಡಿ, ಇದೊಂದು ಹೈಡ್ರೋಕಾರ್ಬನ್, ಇದು ಮೀಥೈಲ್ ಆಲ್ಕೋಹಾಲ್. ಇದು ಹೈಡ್ರೋಕಾರ್ಬನ್ ಇಂದ ಬಂದಿರೋದ್ರಿಂದ ಇದು ಹೈಡ್ರೇಟ್ ಅಂದ್ರೆ ಡಿರೈವೇಟಿವ್ ಆಫ್ ಹೈಡ್ರೋಕಾರ್ಬನ್. ಕಾರ್ಬನ್ ಮತ್ತು ಹೈಡ್ರೋಜನ್ ಜೊತೆಗೆ ಬೇಕಾದಷ್ಟು ಅದರ್ ಎಲಿಮೆಂಟ್ಸ್ ಇರ್ತವೆ. ಆಕ್ಸಿಜನ್ ಆಗ್ಬೋದು, ನೈಟ್ರೋಜನ್ ಆಗ್ಬೋದು, ಸಲ್ಫರ್ ಆಗ್ಬೋದು. ಇದೆಲ್ಲ ಒಟ್ಟಾರೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಲ್ಲಿ ಇದೆ. ನಾವು ಕ್ಲಾಸಿಫೈ ಮಾಡುವಾಗ ಆರ್ಗ್ಯಾನಿಕ್ ಕಾಂಪೌಂಡ್ಗಳನ್ನ ಮುಖ್ಯವಾಗಿ 2 ಗುಂಪುಗಳಾಗಿ ಮಾಡ್ತೀವಿ. ಎ ಸೈಕ್ಲಿಕ್ ಅಥವಾ ಓಪನ್ ಚೈನ್ ಸ್ಟ್ರಕ್ಚರ್ ಆರ್ಗ್ಯಾನಿಕ್ ಕಾಂಪೌಂಡ್. ಎ ಸೈಕ್ಲಿಕ್ ಅಂದ್ರೆ ಸೈಕಲ್ ಇಲ್ಲದೆ ಇರ್ತಕ್ಕಂಥದ್ದು, ಅಂದ್ರೆ ರಿಂಗ್ ಸ್ಟ್ರಕ್ಚರ್ ಇಲ್ಲದೆ ಇರ್ತಕ್ಕಂಥದ್ದು. ಉದಾಹರಣೆಗೆ ಅಸಿಟಾಲ್ಡಿಹೈಡ್ CH3 CHO. ಇದು ನೋಡಿ, 2 ಕಾರ್ಬನ್ ಆಟಮ್ ಏನ್ ರಿಂಗ್ ಮಾಡಕ್ಕೆ ಸಾಧ್ಯ ಇಲ್ಲ. ಅಸಿಟಿಕ್ ಆಸಿಡ್, ಇದೆಲ್ಲ ಎ ಸೈಕ್ಲಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಇನ್ನೊಂದು ಸೈಕ್ಲಿಕ್ ಅಥವಾ ಕ್ಲೋಸ್ಡ್ ರಿಂಗ್ ಸ್ಟ್ರಕ್ಚರ್ಸ್. ಅಂದ್ರೆ ಕಾರ್ಬನ್ ಆಟಮ್ ಕ್ಯಾಟಿನೇಷನ್ ಪ್ರಾಪರ್ಟಿಯಿಂದ ರಿಂಗ್ ಸ್ಟ್ರಕ್ಚರ್ ಫಾರ್ಮ್ ಮಾಡಿದ್ರೆ ಅದು ಸೈಕ್ಲಿಕ್ ರಿಂಗ್ ಸ್ಟ್ರಕ್ಚರ್ಸ್. ಅದರಲ್ಲಿ ಹಲವಾರು ವಿಧ ಇದೆ. ನಾವು ನಮ್ಮ ಕನ್ವೀನಿಯನ್ಸ್ಗೆ ಈ ರೀತಿಯಾಗಿ ಡಿವೈಡ್ ಮಾಡ್ಕೊಂಡಿದ್ದೀವಿ. ಹೋಮೋಸೈಕ್ಲಿಕ್ ಅಥವಾ ಕಾರ್ಬೋಸೈಕ್ಲಿಕ್. ಹೋಮೋಸೈಕ್ಲಿಕ್ ಅಂತಂದ್ರೆ ಆ ರಿಂಗ್ ಸ್ಟ್ರಕ್ಚರ್ ಅಲ್ಲಿ ಒಂದೇ ರೀತಿಯಾಗಿ ಇರ್ತಕ್ಕಂಥ ಕಾರ್ಬನ್ ಆಟಮ್ಸ್ ಇದೆ. ಉದಾಹರಣೆಗೆ ಇದರಲ್ಲಿ ಅಲಿಸೈಕ್ಲಿಕ್ ಅಥವಾ ಸೈಕ್ಲೋ ಆಲ್ಕೇನ್ಸ್, ಇದನ್ನ ನಾವು ಅಲಿಸೈಕ್ಲಿಕ್ ಅಂತಾನು ಕರಿತೀವಿ. ಈಗ ಉದಾಹರಣೆಗೆ ಸೈಕ್ಲೋ ಆಲ್ಕೇನ್ಸ್, ಇದು ಅಲ್ಕೇನ್. ನೋಡಿ, ಒಂದು ಅಲ್ಕೇನ್ ಬರಿತೀನಿ, CH3 CH2 CH3, ಇದು ಪ್ರೋಪೇನ್. ಇದರಲ್ಲಿ ಸಪೋಸ್ ಇಲ್ಲೊಂದು ಹೈಡ್ರೋಜನ್ ಎಲಿಮಿನೇಟ್ ಆಗಿ ಒಂದು ಬಾಂಡ್ ಆಯ್ತು ಅಂತ ಇಟ್ಕೊಳ್ಳೋಣ. CH2 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 ಇದು ಪ್ರೋಪೇನ್ ಆದ್ರೆ ಇದು ಸೈಕ್ಲೋಪ್ರೋಪೇನ್ ಆಗುತ್ತೆ. ಈ ಸೈಕ್ಲೋಪ್ರೋಪೇನ್ ನೋಡಿದಾಗ ಈ ಸೈಕ್ಲೋಪ್ರೋಪೇನ್ ಒಂದು ಸೈಕ್ಲೋ ಅಲ್ಕೇನ್. ಅಲಿಸೈಕ್ಲಿಕ್ ಅಥವಾ ಹೋಮೋಸೈಕ್ಲಿಕ್ ಕೂಡ ಆಗುತ್ತೆ, ಕಾರ್ಬೋಸೈಕ್ಲಿಕ್. ನೋಡಿ, ಇಲ್ಲಿ ಇರ್ತಕ್ಕಂಥದ್ದು ಒಂದೇ ರೀತಿಯಾಗಿರ್ತಕ್ಕಂಥ CH2 ಗ್ರೂಪ್ಸ್. ಟೆಟ್ರಾವೇಲೆನ್ಸಿಗೇನು ಅಫೆಕ್ಟ್ ಆಗಿಲ್ಲ. ಆನಂತರ ಆರೋಮ್ಯಾಟಿಕ್ ಸೈಕ್ಲಿಕ್ ರಿಂಗ್ ಸ್ಟ್ರಕ್ಚರ್. ಆರೋಮ್ಯಾಟಿಸಿಟಿ ಅನ್ನತಕ್ಕಂಥದ್ದು ವರ್ಡ್. ಆರೋಮ್ಯಾಟಿಕ್ ಅಂತಂದ್ರೆ ಸ್ಮೆಲ್ ಇರ್ತಕ್ಕಂಥದ್ದು, ಕ್ಯಾರೆಕ್ಟರಿಸ್ಟಿಕ್ ಸ್ಮೆಲ್ ಇರುವಂತದ್ದು. ಆರೋಮ್ಯಾಟಿಸಿಟಿ ಅನ್ನೋದು ವರ್ಡ್ ತುಂಬಾ ಒಂದು ಡೀಪ್ ಆಗಿ ಅರ್ಥ ಕೊಡ್ತಕ್ಕಂಥ ವರ್ಡ್. ಆದ್ರೆ ಇಲ್ಲಿ ಆರೋಮ್ಯಾಟಿಕ್ ಅಲ್ಲಿ ಮೈನ್ ಆಗಿ ಬೆನ್ಝೀನ್ ಮತ್ತು ಫ್ಯಾಮಿಲಿ. ನಮ್ಗೆಲ್ಲ ಗೊತ್ತಿದೆ, ಬೆನ್ಝೀನ್ ಈಸ್ C6H6 ಮತ್ತು ಅದರ ಡಿರೈವೇಟಿವ್ಸ್. ಬೆನ್ಝೀನ್ ಫ್ಯಾಮಿಲಿನಲ್ಲಿ ಅದನ್ನ ನಾವು ಬೆನ್ಝೀನಾಯ್ಡ್ ಅಂತ ಕರಿತೀವಿ. ಮತ್ತೆ ಈ ಬೆನ್ಝೀನಾಯ್ಡ್ಗಳಲ್ಲಿ ಬೆನ್ಝೀನು, ಟಾಲಿನು, ಬೇಕಾದಷ್ಟು ಟೈಪ್ಸ್ ಇದೆ. ಆ ನಂತರ ನ್ಯಾಫ್ಥಲಿನ್ ಮುಂದಕ್ಕೆಲ್ಲ ಬರುತ್ತೆ.
ನ್ಯಾಫ್ಥಲೀನ್ ಅಂದ್ರೆ ಎರಡು ಬೆನ್ಝೀನ್ ರಿಂಗು ಫ್ಯೂಸ್ ಆಗಿರ್ತಕ್ಕಂಥದ್ದು. ಇದು ಬೆನ್ಝೀನ್ ರಿಂಗು, ನಾವು ಶಾರ್ಟ್ ಫಾರ್ಮ್ ಅಲ್ಲಿ ಬರಿತೀವಿ. ಇದು ನ್ಯಾಫ್ಥಲೀನ್, ಇದು ಡೈಬೆನ್ಝಿನಾಯ್ಡ್. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್. ಇದರಲ್ಲಿ ಫ್ಯೂರಾನ್ ಅಂತ ಒಂದು ರಿಂಗ್ ಇದೆ ನೋಡಿ, ಇದು ಫ್ಯೂರಾನ್ ರಿಂಗ್. ಆಕ್ಸಿಜನ್ ಇರತ್ತೆ, ಕಾರ್ಬನ್ ಇಲ್ಲ, ಇದು ರಿಂಗ್ ಸ್ಟ್ರಕ್ಚರ್. ಸಪೋಸ್ ಇದೇ ಕಾಂಪೌಂಡ್ ಅಲ್ಲಿ ಸಲ್ಫರ್ ಇದ್ರೆ, ಇಫ್ ಹೆಟಿರೋ ಅಂದ್ರೆ ಅದರ್ ಸೈಕ್ಲಿಕ್, ಕಾರ್ಬನ್ ಬಿಟ್ಟು ರಿಂಗ್ ಸ್ಟ್ರಕ್ಚರ್ ಅಲ್ಲಿ ಬೇರೆ ಆಟಮ್ಗಳು ಬಂದ್ರೆ ಅದು ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್. ನಾನು ಇಲ್ಲೊಂದು ಎರಡು ವಿಚಾರನ ತಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹೋಮೋಲಾಗಸ್ ಸೀರೀಸ್, ಕೆಲವು ಕಾಂಪೌಂಡ್ಗಳು ಒಂದು ಫ್ಯಾಮಿಲಿಗೆ ಸೇರುತ್ತೆ, ಕ್ಲೋಸ್ಲಿ ರಿಲೇಟೆಡ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಈಗ ಉದಾಹರಣೆಗೆ ಮೀಥೈಲ್ ಆಲ್ಕೋಹಾಲ್, ಈಥೈಲ್ ಆಲ್ಕೋಹಾಲ್ ಇತ್ಯಾದಿಗಳು. ಹ್ಯಾವಿಂಗ್ ಎ ಜನರಲ್ ಫಾರ್ಮುಲಾ, ಹ್ಯಾವಿಂಗ್ ಕಾಮನ್ ಮೆಥಡ್ಸ್ ಆಫ್ ಪ್ರಿಪರೇಷನ್, ದೇ ಆರ್ ಕಾಲ್ಡ್ as homologous series. Functional group is group of atoms which represent the given compound and it gives distinct property to it. ಮತ್ತು ನಾವು ನಾಮನ್ಕ್ಲೇಚರ್ ನೇಮಿಂಗ್ ಬಗ್ಗೆ ತಿಳ್ಕೋಬೇಕಾಗಿ ಬರುತ್ತೆ.